ಸ್ಥಳದಲ್ಲೇ 2 ಯುವಕರ ಸಾವು. ನಮಸ್ಕಾರ ಕರ್ನಾಡ ವೀಕ್ಷಕರೇ, ಈ ತರ ಎಲ್ಲ ಬರ್ಬೇಕು ನೋಡಿ. ಯಾವತ್ತಾರು ಮನೇಲಿ ಕುತ್ಕೊಂಡು ಬಂದ್ರೋ ನೋಡಿ, ಹಿಂಗ್ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕು. ಈ ತರ ಎಲ್ಲ ಹೋಗ್ಬೇಕ ಇಲ್ಲಿ. ಇದು ಯಾವ ರೇಂಜಿಗೆ ಇದೆ ಅಂದ್ರೆ, ಇಲ್ಲಿ ಬೇರೆ ಜೇನು ನೋಡಿ ಇಲ್ಲೇ ಕಟ್ತಾ ಇದೆ. ಹೇ ಸಾಧಿಸ್ಬಿಟ್ಟಿ ಹೆಲ್ಮೆಟ್ ಏನೋ ಹಾಕಿಲ್ಲ, ಯಾರು ಹಿಡಿಯಲ್ವಾ? ನಡೆಯಲ್ಲ. ನಾಗಮಂಗಲ MLA ಫ್ರೆಂಡು. ಗಾಡಿ ಓಡಿಸ್ಬೇಕ, ಫೋನ್ ಯೂಸ್ ಮಾಡಬೇಡ. ನಡೆಯ ಈ ಕಡೆಗೆ ಹಾಕಿದ್ಯಾ, ಆ ಕಡೆಗೆ ಹೌದು ಬ್ರೋ. ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಲು ಸಿಡಿಗೊಂಡು ಈ ಸಾಂಗ್ಲಿಯಾನ. ಹಾಯ್, ಹಲೋ, ನಮಸ್ಕಾರ. ಕಾಲಭೈರವ ಜಯಂತಿ ಇರೋ ಕಾರಣದಿಂದ ಆದಿಚುಂಚನಗಿರಿ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. A few minutes later. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಸ್ವಾಗತ. ಸ್ವಾಗತ. ಪಾದರಕ್ಷೆಗಳನ್ನು ಆಗೋ ಲಗೇಜ್ ಇಲ್ಲಿ ಆರಾಮಾಗಿ ಇಡ್ಬೋದು. ಇದೇ ದೇವಸ್ಥಾನ. ಫಸ್ಟ್ ನಾವು ಚುಂಚನಗಿರಿದಾಗ ಜಸ್ಟ್ ಗುರುದೇವ್ ಪ್ರಥಮವರೆಗೆ ಶ್ರೀ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಪಾದಕಮಲಕ್ಕೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಹಾಗೂ ಶ್ರೀ ಕಾಲಭೈರೇಶ್ವರ ಸ್ವಾಮಿಯವರ ಪಾದಾರ ಕಮಲಕ್ಕೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಅಲ್ಲಿಗೆ ಹೋಗ್ಬೇಕು. ಬೆಟ್ಟ ಹತ್ತಿದ್ರೆ ಅಲ್ಲಿ ಚೈನ್ ಹಿಡ್ಕೊಂಡು ಹೋಗ್ಬೇಕು, ಚೆನ್ನಾಗಿರುತ್ತೆ. ನಾವು ಅವಾಗ ಹೋಗಿದ್ವಿ, ಇವಾಗ ಹೆಂಗಿದೆಯೋ ಏನೇನು ಮಾಡೋರೋ ಗೊತ್ತಿಲ್ಲ. ಮೆಟ್ಲತ್ಕೊಂಬಂದ್ರೆ ಇಲ್ಲಿಂದ ಬರ್ತೀರಾ, ಕಾರು ಬೈಕಲ್ಲಿ ಬಂದರೆ ಈ ಕಡೆಯಿಂದ ಬರ್ತೀರಾ. ಇವತ್ತು ಕಾಲಭೈರವ ಜಯಂತಿ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ವೀಕ್ ಡೇಸಲ್ಲೂ ದೀಪ ಹಚ್ಚಕ್ಕಿದು ಜಾಗ. ನಾವು ಈ ಟೈಮಿಗೆ ಬಂದಿದ್ದೀವಿ, ದೇವಸ್ಥಾನ ಓಪನ್ ಇಲ್ಲ. 3 ಗಂಟೆಗೆ ಓಪನ್ ಅನ್ಸುತ್ತೆ. ಹಂಗಾಗಿ ಊಟ ಕೊಡ್ತಾ ಇದ್ದಾರೆ, ಫಸ್ಟ್ ಊಟ ಮಾಡಿ ಅಂತಂದರು. ವೀಕ್ಷಕರೇ, ಇದು ನಾವು 3ನೇ ಸತಿ ಬರ್ತಾ ಇರೋದು. ಬಟ್ ಪೃಥ್ವಿ ಅವರ ಮನೆ ದೇವರು, ಅವರು ಬರ್ತಾನೆ ಇರ್ತಾರಂತೆ. ಕಾಂಟ್ಯಾಕ್ಟ್ ಪೃಥ್ವಿ. ಕಾಂಟ್ಯಾಕ್ಟ್ ಏನು ಮಾಡ್ತೀರಪ್ಪ ನನ್ನ? ಹಾಂ, ಕಾಂಟೆಂಟ್ ಏನ್ ಮಾಡ್ತೀರೋ ಗೂಗಲ್ ಇಲ್ಲಿ ಬಗ್ಗೆ. ನಿರ್ಮಲಾನಂದನಾಥ ಸ್ವಾಮೀಜಿನು ಇಲ್ಲೇ ನೀನು ಹಾಸ್ಟೆಲ್ ಇದ್ದ? ನಿರ್ಮಲಾನಂದ ಸ್ವಾಮೀಜಿ ಅವರು ಓದವ್ರೆ. ಅವ್ರದ್ದು ಶತಕೋಟಿ ವೆಬ್ಸೈಟ್ಗಳಿದಾವೆ, ಚೆಕ್ ಮಾಡಿಸಕ್ಕೆ ಎಲ್ಲ ಅವರೇ. ನೀನೇನು ಹೇಳೋಂಥದ್ದು ಏನಿಲ್ಲ. ಇವಾಗ ನಾವು ಫಸ್ಟ್ ಊಟಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನ ಕ್ಲೋಸ್ ಇದೆ. ಊಟ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಬೆಟ್ಟ ಹತ್ತಕ್ಕಾಗುತ್ತಾ ನೋಡೋಣ. ತಟ್ಟೆಯನ್ನ ತಗೊಂಡು, ಅಯ್ಯೋ ಇಲ್ಲೇ ಕೈ ಕೈ ತೊಳೆಯೋದಿಲ್ಲ ರಾಜ. ತಟ್ಟೆಯನ್ನ ಬೇಕಾದ್ರೆ ಇನ್ನೊಂದ್ಸತಿ ತೊಳ್ಕೊಂಡು ಸ್ವಲ್ಪ ಹಾಕೋಣ. ಕೂತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡೋರೆ. ಅಣ್ಣ ಉಪ್ಪಿನಕಾಯಿ 3 ಗಂಟೆಗೆ ಓಪನ್ ಅಂತೆ, ಅದಕ್ಕೆ ಬೆಟ್ಟ ಹತ್ತುತ್ತಾ ಇದೀವಿ. ಇಲ್ಲೇ ಅಯೋಧ್ಯೆ ಮಾಡೋರು ನೋಡು, ಹುಲಿ ಇಲ್ಲ, ಇಲ್ಲೇ ಅಯೋಧ್ಯೆ ಶೈಲಿಯಲ್ಲಿ ಮಂದಿರ. ಸ್ವಾಮಿಗಳು ಕುತ್ಕೊತಿದ್ರಲ್ಲ, ಅದು ಸ್ವಾಮಿಗಳು ಕೂರುತ್ತಿರೋ ಜಾಗ. ಅವ್ರ ಗದ್ದುಗೆ ಎಲ್ಲಿ ಮಾಡೋರಪ್ಪ? ಅದೇ ಕಂಡ್ಲ ಅಲ್ಲಿ ಕುಯ್ತಲ್ವ ಅದೇ. ಅದ್ ನಾನು ಚಿಕ್ಕ ಹುಡುಗನಿಂದ ಮಾಡ್ತಲೇ ಅವ್ರೆ. ನೀನು ಇನ್ನೂ ಚಿಕ್ಕ ಹುಡುಗನೇ ಕಣ. ಗಣಪತಿ ಬಪ್ಪ ಮೋರಿಯ ಗಜಾನನ. ನಾ ಬಂದ ಕರೆಕ್ಟಾಗಿ ಇದು ಮಾಡ್ತಾ ಇರೋ ಕಣ, ಕಂಪ್ಲೀಟ್ ಆಗಿ ಪೂಜೆ ಮಾಡೋರೆ. ಡಿಸ್ಟಿಂಕ್ಷನ್ ಅಲ್ಲಿ ಬರಪ್ಪ ಅಂತ ಕೇಳ್ಕೋಬೇಕು. ತಿಳ್ಕ ಫಸ್ಟು ದೇವ್ರಿಗೆ ಏನಾರು ಈಡೇರಿಸ್ಬೇಕು, ಬೇಗ ಹೇಳ್ಬೇಕು ಅಂದ್ರೆ ಕಾಣಿಕೆ ಇಟ್ಟು ಹೇಳ್ಬೇಕು. ಅಣ್ಣನ್ ಟ್ಯಾಲೆಂಟಿಗೆ ಕಾಸಲ್ವಾ? ಹೆಂಗೆ ಹೇಳ್ತಲ್ಲ ಅಣ್ಣ, ದಕ್ಷಿಣ ಇಟ್ಟು ಹೇಳಿದ್ರೆ ಶಿವಂಗೆ ಬೇಗ ಹೇಳ್ತೀನಿ. ನಂದಿ ಸ್ವಾಮಿ ಏನಪ್ಪ ನನ್ನ ಮಕ್ಳದ್ದು ಒಂದೊಂದಲ್ಲ ಅಣ್ಣ ಅಂತ ಇರ್ತಾರೆ. ನಂದಿ ಸ್ವಾಮಿ ಸುಮ್ಮನೆ ಅವರು ಮಲ್ಲೇಶ್ವರ ಸ್ವಾಮಿ ಸನ್ನಿಧಿ, ಗಂಗಾದೇವೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಗಂಟೆ ಇತ್ತು ಕಣ, ಹತ್ಬಿಟ್ಟು ಹೊಡೆಯೋರ ಮುಂಚೆ ಅಲ್ಲಿ ಇದೇ ಮಾಡ್ಬಿಟ್ಟವ್ರಲ್ಲ. ಈ ತರ ಎಲ್ಲ ಹೋಗ್ಬೇಕಾ ಇಲ್ಲಿ? ಮಾಡ್ತೀನಿ. ವೀಕ್ಷಕರೇ, ಈ ತರ ಎಲ್ಲ ಬರ್ಬೇಕು ನೋಡಿ. ಯಾವತ್ತಾರು ಮನೇಲಿ ಕುತ್ಕೊಂಡು ಬಂದ್ರೋ ಬನ್ನಿ.
ಈ ತರ ಎಲ್ಲ ಬರ್ಬೇಕಿಲ್ಲಿ. ಇಷ್ಟೇನಾ ಅದು? ಬಂದ್ ವಿ ಆರ್ ಆನ್ ದಿ ಟಾಪ್ ಆಫ್ ದಿ ಹಿಲ್ ವಿಟ್ನೆಸಿಂಗ್ ದಿಸ್ ವೆರಿ ಬ್ಯೂಟಿಫುಲ್. ನೋಡ ಹಿಂಗ್ ಬಾರ ಅಲ್ಲಿ. ಅಯ್ಯಪ್ಪ ದೇವ್ರೆ, ಇದಿನ್ನೂ ಕಾಲ್ ಬೆಟ್ಟದ ಕಾಲ್ ಭಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಹಾ, ಹಾಸ್ಟ್ಲು ಹಾಸ್ಟೆಲ್ 8 ಆಕಾರದಲ್ಲಿ ಮಾಡ್ತಾರೆ ನೋಡೋದು. ಏನಂತದು? ಸುಮಾನ ಬರೀ ಇನ್ನು ಮೇಕೋಗಲ್ಲ, ಹೋಗ್ಬೇಕು. ಸಾಕಾಗ್ತಾ ಇಲ್ಲ. ಬರೋ ಇವ ಮೇಕೆ ನೋಡ. ಗವಿಸಿದ್ದೇಶ್ವರಕ್ಕೆ ಬಂದಿದ್ದೀವಿ. ಪೃಥ್ವಿಯವರು ಕಾಣಿಕೆ ಹಾಕಕ್ಕೆ 50 ರೂಪಾಯಿ ದುಡ್ಡು ತಂದಿರಿಂದ ಫೋನ್ ಪೇ ಮಾಡಿ ಇಸ್ಕೊಬರಕ್ಕೆ ಹೋಗೋರೆ. ಚೆನ್ನಾಗಿದೆ ಇಲ್ಲಿಂದ ವ್ಯೂ. ಒಳಗಡೆ ಹೋಗೋಣ ಅಂದ್ರೆ ಫುಲ್ ರಶ್ ಐತೆ, ಧಗೆ ಜಾಸ್ತಿ. ಅಂತ ಇಷ್ಟಾರ್ಥಗಳನ್ನು ಹೇಳೋದೆ ಬಸವಣ್ಣನ ಹೇಳಿರೆ ಎತ್ತುವಾಗ ಈಸಿಯಾಗಿ ಬಂದರೆ ಹೂ ಬಂದಂಗೆ ಬಂದರೆ ಕೆಲಸ ಆಯ್ತದೆ ಅಂತ, ಇಲ್ಲ ಸ್ವಲ್ಪ ತೂಕ ಕಂಡ್ರೆ ಲೇಟ್ ಆಯ್ತದೆ ಅಂತ, ಕೆಲವು ಜನಕ್ಕೆ ಆಗೋದಿಲ್ಲ ಅಂತ ಅಷ್ಟೇ. ಇಲ್ಲ ಇದು ದೇವರು ಇದು ಗವಿಸಿದ್ದೇಶ್ವರ ಅಂತ. ಇದು ಟೋಟಲ್ ಚುಂಚನಗಿರಿಲಿ ಎಷ್ಟು ಪಂಚಲಿಂಗಗಳು 5 ಲಿಂಗಗಳವೆ. ಗಂಗಾಧರೇಶ್ವರ, ಗವಿಸಿದ್ದೇಶ್ವರ, ಒಂದು ಕತ್ಲೆ ಸೋಮೇಶ್ವರ, ಮಲ್ಲೇಶ್ವರ, ಇದು ಪಂಚಲಿಂಗ ಅಂತ ಇನ್ನೊಂದು ಇದೆ, ನಾಗಲಿಂಗೇಶ್ವರ. ಪಂಚಲಿಂಗಗಳಿಂದ ಕೂಡಿದ ಕ್ಷೇತ್ರ ಚುಂಚನಗಿರಿ. ನಾನು ಸತಿ ಇರ್ತೀನಿ. ವೀಕ್ಷಕರೇ, ನೀವು ಏನಾದ್ರು ಅಂದ್ಕೊಂಡು ದೇವರಿಗೆ ಕಾಣಿಕೆಯನ್ನು ನೀಡಿ ಅದು ಈಡೇರುತ್ತೆ ಅಂದರೆ ಆ ಕಲ್ಲು ಹೂವಾಗಿ ಹೂ ಥರ ಮೇಲೆ ಎತ್ಬೋದು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ ಪೃಥ್ವಿಯವ್ರು ಏನು ಅಂದ್ಕೊಂಡಿದ್ದಾರೆ. ಹೂ ಥರ ಎತ್ತಿದ್ದಾರೆ. ಈ ಥರ ಇಲ್ಲಿನ ಇತಿಹಾಸ. ನೀವು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಬಂದರೆ ಮೇಲೆ ಬಂದರೆ ಸಾಕು, ಇಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನ ಇರುತ್ತೆ. ನಮ್ಮ ಪೂಜಾರಿ ಸ್ವಾಮಿ ಇಲ್ಲೇ ಅವರೇ ಇರ್ತಾರೆ. ವೈಭವ್ ಅವರು ಅವ್ರ ಆಸೆನ ಕೇಳ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ. ಪಂಚಲಿಂಗ ದೇವಸ್ಥಾನಗಳು ಕೂಡಿರುವಂಥ ಕ್ಷೇತ್ರ ಇದು. ಅದರಲ್ಲಿ ಈಗ 3 ಲಿಂಗಗಳನ್ನ ನೋಡಾಗೈತೆ. ನೆಕ್ಸ್ಟು ಇನ್ನು ಮೇಲ್ಗಡೆ ಹೋಗ್ತಾ ಇದೀವಿ. ಇಲ್ಲಿಂದ ಅಣ್ಣ ಎಷ್ಟು ದೂರ ಐತೆ ಅಂತ ಕೇಳಿದ್ರೆ ನಗಾಡ್ತಾರೆ. ನಮ್ಮ ಮಗ 4 ಮೆಟ್ಲು ಹತ್ತಿಲ್ಲ, ಅಲ್ಲೇ ಎಷ್ಟು ದೂರ ಐತೆ. ಕತ್ತಲೆ ಸೋಮೇಶ್ವರ. ಕತ್ತಲೆ ಸೋಮೇಶ್ವರ ನೋಡ್ಬಾರೋ. ವೀಕ್ಷಕರೇ, ಕತ್ತಲೆ ಸೋಮೇಶ್ವರ ಇದೊಂದು ಪಂಚಲಿಂಗದಲ್ಲಿ ಇದೊಂದು ಈಶ್ವರ. ಇಲ್ಲಿ ಒಳಗಡೆ ಇದೆ, ಬಟ್ ಎಲ್ಲ ಗಲೀಜ್ ಮಾಡಿದ್ದಾರೆ. ನೋಡು ಬಾರ, ಕತ್ತಲೆ ಸೋಮೇಶ್ವರ ನೋಡ್ಬಾರ. ಕೇಕ್ ಕೊಡ್ತವ್ರ ಬರಲ್ಲ. ಬಾರ, ಕೇಕ್ ಏನ್ ತಿಂತಾನೆ ಇರ್ಬೋದು. ಅಬ್ಬಾ ವೀಕ್ಷಕರೇ, ಆದಿಚುಂಚನಗಿರಿ ಮೇಲ್ಗಡೆ ಟಾಪಿಗೆ ಹೋಗ್ಬೇಕು ಅಂದ್ರೆ ಈ ತರ ಒಂದು ಕಷ್ಟಕರವಾದ ಆದಿಯನ್ನ ಹತ್ತಿ ವೈಭೂತರ ಜೈಶಾಲಿಯಾಗಿ ನಾವು ಬರ್ಬೇಕು. ನೋಡಿ ನೋಡಿ ಯಾವ ತರ ದಾಡ್ತಾ ಇದಾರೆ ನೋಡಿ. ಈ ಒಂದು ಅದ್ಭುತ ಚಕಿತಕಾರಿ ವಿಚಾರಗಳಿಗೆ, ಈ ತರ ಚಕಿತಕಾರಿ ವಿಚಾರಗಳನ್ನ ನೋಡಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇಲ್ಲಿ ಚಟ್ಮರ ಬರಬೇಕು ನೋಡಿ. ಈ ನನ್ನ ಮಕ್ಳು ಯಾರು ಇಲ್ಲೂ ಕುಡಿದು ಗಾಜೆಲ್ಲ ಹೊಡೆದಿರ್ತಾರ. ಬತ್ತು ಇಂಥವ್ರಿಗೆ ಸಾವು ಕೊಡಲ್ಲ ದೇವ್ರು. ಸಾಧಿಸ್ಬಿಟ್ಟಿ ನೋಡಿ ಹೆಂಗ್ ಹಿಡ್ಕೊಂಡು ಹತ್ಕೊಂಡು ಹೋಗ್ಬೇಕು. ನಾನು ಅದಕ್ಕೆ ಹೇಳಿದೆ ನಿಂಗೆ ಜೀನ್ಸ್ ಪ್ಯಾಂಟ್ ಹಾಕ್ಬೇಡ ಇವು, ಅದು ಹೆಂಗ್ ಹತ್ತತಿ ಅಲ್ಲಿ ಅಂತ. ಹತ್ತಲ್ಲ ಬಿಡು ಇವು. ಹತ್ತ ಅಂತಡಿಯ. ವೀಕ್ಷಕರ, ಈ ತರ ಇದೆ ಆದಿ. ಆದಿ ಅಂದಕ್ಕೆ ನಮ್ಗೆ ಆದೀಶ್ವರ ಅವ್ರು ನೆನಪಾಗ್ತಾ ಇದಾರೆ. ಹುಳು ಬರ್ತಾ ಇದೆ, ಬಂದಿಲ್ದೆ ಆದಿ ಬಂಗಾರಿ ಚಿನ್ನು ಆದಿ. ಹೂವಿನ ಸಂತೆ ಜೇನ್ ಎದ್ದು. ವೀಕ್ಷಕರ, ಈ ಒಂದು ಆಳವನ್ನ ನೋಡ್ಬೋದು ನೀವು. ಈ ತರ ಹುಲಿ ಕಠಿಣಕರವಾದ ಬಂಡೆ ಮೇಲೆ ಹತ್ತಿ ಇಲ್ಲಿಗೆ ಬಂದು ವ್ಯೂ ಪಾಯಿಂಟ್ ನೋಡಿ ಯಾವ ತರ ಇದೆ ಅಂತ. ಇಲ್ಲಿ ಮೇಲೆ ಬಂದ್ಮೇಲೆ ಗಾಳಿ ಅಂತೂ ಹೆವಿ ಇದಾಗಿ ಬೀಸ್ತಾ ಇದೆ. ಆ ಕಡೆ ಇರೋದು ಬ್ರೋ ಅದು ಜೇನು. ಅಲ್ಲಿಗೆ ಹೋಗ್ಬೇಕು ಚೈನ್ ಹತ್ಕೊಂಡು. ಇಲ್ಲಿಗೆ ಬಂದ್ರೆ ಸಾಕು. ಇವು ಇಲ್ಲೇ ಆಳ ನೋಡು.
ಚಿಕ್ಕ ವಯಸ್ಸಲ್ಲಿ ಹೆಂಗೋ ಹತ್ಬಿಟ್ಟಿದ್ವಿ, ಈಗಂತೂ ಹತ್ತಕ್ಕೆ ಎಲ್ಲ ಪ್ಯಾಂಟು ಗೀಂಟು ಎಲ್ಲ ಈಗ ಮೂಳೆ ಪಾಳೆ ಎಲ್ಲ ಸ್ವಲ್ಪ ಬಲ್ಸ್ಬಿಟ್ಟವೆ. ನೋಡಿ ಈ ತರ ಹತ್ಕೊಂಡು ಅಲ್ಲಿ ಹೋಗ್ಬೇಕು. ಸ್ವಲ್ಪ ಮೇಲ್ಮೇಲೆ ಹಾ ನೀವು ಬರೋದಾದ್ರೆ ನಾವು ಹತ್ತೀವಣ. ನೀನ್ ಅಲ್ಲಿದ್ರೆ ನಮ್ಗೊಂಥರ ಧೈರ್ಯ. ರಿವ್ಯೂ ಕೊಡ, ಅಣ್ಣನ ರಿವ್ಯೂ ಕೇಳ ಮೇಲಾಗಿ ಯೂಟ್ಯೂಬ್ ಅಲ್ಲಿ ಬಿಡೋಣ. ಅಣ್ಣ ನಮ್ಮ ಮಗನ ಅಯ್ಯೋ ಬ್ರಾ, ಹೌದು ಬ್ರಾ, ಮಿಸ್ಟರ್ ಎಕ್ಸ್ಪ್ಲೋರ್ ಗಜಿನಿ ಗುರು, ನಿಜವಾಗ್ಲು ಗುರು. ನಿನ್ ಬುಲ್ಡೆ ಐತಲ್ಲ ಗುರು. ಬಾರ ಹುಲಿ. ಅಣ್ಣ ನಿಮ್ಮ ಹೆಸರು? ಚೇತನ್ ಅಂತ ಅಣ್ಣ. ಯಾವ ಊರಿಂದ ಬಂದಿರೋದಣ್ಣ? ಬೆಂಗಳೂರು. ಬೆಂಗಳೂರು ಎಷ್ಟನೇ ಸತಿ ಬಂದಿದ್ದೀರಣ್ಣ? ಫಸ್ಟ್ ಟೈಮ್ ಅಣ್ಣ ಬರ್ತಾರೆ. ಟೈಮ್ ಬಂದಿದೆ. ಹೇಗಿದ್ದೀರಾ? ಫಸ್ಟ್ ಟೈಮ್ ಹೆಂಗೆ ಎಕ್ಸ್ಪೀರಿಯನ್ಸು? ಕೈಕಾಲೆಲ್ಲ ನಡುಕ್ತವೆ, ಬೇರೆ ಜಾಗದಲ್ಲಿ ನಡುಕ್ತವೆ. ಕಾರ್ ಅಣ್ಣ ಬಂದಿರೋದು. ಕಾರಲ್ಲಿ ಬಂದಿರೋದು. ಎಷ್ಟು ಜನ ಬಂದಿರೋದು ನೀವು? ನಾವು 3 ಜನ. ಅಲ್ಲವ್ರು ನೋಡ್ರಿ ಅಲ್ಲಿ ಒಬ್ಬ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಇರೋಣ, ಝೂಮ್ ಮಾಡ್ತೇವೆ ಒಂದು ಸ್ವಲ್ಪ. ಸುಹಾಸ ಈ ಕಡೆ ಬಾ. ಇಲ್ಲೊಬ್ರು ಇದಾರೆ, ಅವ್ರ ಸ್ನೇಹಿತರು. ಇವಣ್ಣ ಒಬ್ರು. ಅಣ್ಣ ಏನ್ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲ ಅಣ್ಣ, ಸಪ್ತಗಿರಿ NPS ಅಲ್ಲಿ MBA ಓದ್ತಾ ಇರೋದು. MBA ಮಾಡ್ತಾರಂತೆಲ್ಲ. ಅವನು ಇನ್ನೂ ಮಾಡ್ತಾನೆ ಅವ್ರಣ್ಣ. ಅವ್ರು ಇನ್ನೂ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಣ್ಣ ಎಲ್ಲ ನಮಗೂ ಸಪೋರ್ಟ್ ಮಾಡಿ. ಓಕೆ ಅಣ್ಣ, ಬರ್ತಾರೆ. ಇನ್ನು ಎಲ್ಲ ನಿಮ್ ಚಾನಲ್ ಫಾಲೋ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಎಷ್ಟೊಂದು ಪ್ಲೇಸ್ಗಳಿಗೆ ಬನ್ನಿ ಅಣ್ಣ, ಇನ್ನೂ ಸಖತ್ತಾಗಿದ್ದಾವೆ. ದೇವರಮ್ಮ ಬೆಟ್ಟ ಹತ್ತಿದ್ದೀರಾ? ಹತ್ತಿದ್ದೀರಣ್ಣ? ಇವ್ರನ್ನು ಕರ್ಕೊಂಡು ಹತ್ತಿ ಒಂದ್ಸತಿ. ಇಲ್ಲ ಆತ ಈ ತರ ಏನಿಲ್ಲ ಅಣ್ಣ, ಚೆನ್ನಾಗಿರುತ್ತೆ. ನನಗೆ ಒಂದೇ ನೈಟ್. ವೀಕ್ಷಕರೇ ವೈಭವ್ ನೋಡಿ, ಅಲ್ಲಿಂದಾನೆ ವಿಡಿಯೋ ಮಾಡ್ತೀವಿ, ನೋಡ್ಕೊತೀನಿ ಅಂತ ನೋಡ್ತಾವ್ರೆ. ಈ ಒಂದು ಜಾಗನ 2012ರಲ್ಲಿ ಮಾಡಿರೋದಂತ ಏನಲ್ಲಿ ಕೆತ್ತಿದ್ದಾರೆ. ಮೇ ಬಿ ಇರ್ಬೋದು. ಫುಲ್ಲು ಟಾಪ್ ಆಫ್ ದಿ ಇಲ್ಲು. ಇದೇನು ಬರೀ ಲೈಟ್ ಹಾಕೋರೆ, ಗಂಟೆ ಇತ್ತು ಮೊದಲು. ಇಲ್ಲಿಗೆ ಇವತ್ತಿನ ಒಂದು ಪ್ರವಾಸೋದ್ಯಮ ಕಾರ್ಯಕ್ರಮ ಅದ್ಭುತವಾಗಿ ನಡೆದಿದೆ. ಅಲ್ಲಿಗೂ ಹೋಗ್ಬೋದು ಅನ್ಸುತ್ತೆ ಕಣ. ಅಲ್ಲಿ ಸಕ್ಕತ್ತಾಗಿದೆ ಮೇಲೆ. ಇದು ಸ್ವಾಮೀಜಿಯವರ ಗದ್ಗೆ. ಇದು ಕಾಲಭೈರವೇಶ್ವರವರ ಸನ್ನಿಧಿ. ಅದು ಪ್ರಾರ್ಥನಾ ಮಂದಿರ, ಆರೆಂಜ್ ಕಲರ್. ಅದು ಹಾಸ್ಟೆಲ್ ಈಗ ಕಟ್ತಾ ಇದಾರೆ. ಅಲ್ಲಿ ಕಲ್ಯಾಣಿ ಕಾಣ್ತಾ ಇದೆ ಅನ್ಸುತ್ತೆ ನಿಮ್ಗೆ. ತಿರುಪತಿ ತಿಮ್ಮಪ್ಪಂದು ಚಿನ್ನದ ರಥನ ಬಚ್ಚಿಟ್ಟಿ ಸ್ಥಳ ಭೈರವ ಕದ್ದಿ ನೋಡಿ ಅಲ್ಲೇ. ಅದಕ್ಕೆ ಕಲ್ಯಾಣಿ ಮಧ್ಯದಲ್ಲಿ ಕಲ್ಯಾಣಿ ಕಟ್ಟಿದ್ದಾರೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವಿಲ್ಲೆಲ್ಲ ಹತ್ತಿ ವಿಡಿಯೋ ಮಾಡ್ತೀವಿ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸ್ಕೆಟ್ ಹಾಕಿ ನಮ್ಗೊಂದು ಏನಾದ್ರು ಕೊಡಿ ದಯವಿಟ್ಟು. ಇನ್ನು ನಿಮ್ ಸೈಕಾ ಫೋಟೋಸ್ ತೆಗಿಬೇಕಂದ್ರೆ ಅಲ್ಲಿ ಹೋಗ ತೆಗಿತೀನಿ. ಇದು ಯಾವ ರೇಂಜಿಗೆ ಇದೆ ಅಂದ್ರೆ, ಇಲ್ಲಿ ಬೇರೆ ಜೇನು ನೋಡಿ ಇಲ್ಲೇ ಕಟ್ತಾ ಇದೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಯಪ್ಪ ದೇವ್ರೇ, ಎಲ್ಲಿ ಬಂದ್ಬಿಟ್ಟವಪ್ಪ ಶಿವ್ರೇ. ಇಲ್ಲಿ ಬೇರೆ ಎಲ್ಲ ಕಲ ಅಂತಾವೆ. ಎಲ್ಲಿ ಕಾಲಿಡಕ್ಕೆ ಗೊತ್ತಾಯ್ತಾ ಇಲ್ಲ. ಸುಮ್ಮನೆ ಇದ್ದೀರ ಆಗೋದು. ಇಷ್ಟು ಶೆಟ್ಲ್ ಆಡ್ಬೋದಾಗಿತ್ತು. ಇಳಿಯೋ ಹೆಂಗೋ ಜೇನ್ಗೆ ಇದಾವೆ. ಇಳಿಯೋ ಏನಾಗಲ್ಲ. ಕೆಳಗಡೆ ಕಟ್ಟ ಮುಟ್ಟ ಉಂಡ್ವಲ್ಲ, ಹಂಗಲ್ವಾ? ಈ ಥರ ನೀವು ಈ ಒಂದು ಅದ್ಭುತ ಪ್ಲೇಸಿಗೆ ಬಂದರೆ ಇಲ್ಲೊಂದು ಜೇಡ ನೋಡ್ಬೋದು. ಹಾಂ ಇಲ್ಲೇ ನೋಡಿ ಯಾವ ಥರ ಇದೆ ನೋಡಿ ವೀಕ್ಷಕರೇ. ಯಪ್ಪ ಇಲ್ಲಿ ಬರೋರು ಹುಷಾರು. ಅಕಸ್ಮಾತಾಗಿ ಏನಾರು ಮಿಸ್ ಆಯಿತು ಅಂದರೆ ಇದೀಗ ಬಂದ ಸುದ್ದಿ. ಚುಂಚನಗಿರಿ ಬೆಟ್ಟದಿಂದ ಆಯತಪ್ಪಿ ಬಿದ್ದ ಯುವಕರು, ಸ್ಥಳದಲ್ಲೇ 2 ಯುವಕರ ಸಾವು ಅಂತ ಸುದ್ದಿ ಬರುತ್ತೆ. ದಯವಿಟ್ಟು ಎಷ್ಟು ಕಾಳಜಿಯಿಂದ, ನಿಮ್ಮ ಕಾಳಜಿ ನಿಮ್ಮ ಕೈಯಲ್ಲಿ. ಹತ್ತಬೇಕಾದ್ರೆ ಹತ್ತು ಬಿಡ್ಬೋದು ಜೋಶಲ್ಲಿ, ಇಳಿಬೇಕಾರೆ ಅಯ್ಯೋ. ಇದೇ ಕಾಲಭೈರವ ದೇವಸ್ಥಾನ ಒಳಗಡೆ. ಈಗ ಕರೆಕ್ಟಾಗಿ ದೇವಸ್ಥಾನ ಬಾಗಿಲು ತೆಗಿತಾ ಇದ್ದಾರೆ. ಕಾಲಭೈರೇಶ್ವರಾಯ ನಮಃ. ಕಾಲಭೈರವಂ ಭಜೆ.
ಅಲ್ಲ ಅಭಿಷೇಕ ತೋರಿಸ್ಬೇಕು ತಾನೆ ಮಾಡೋದು. ಒಳಗಡೆಯ ಲೋಕ ಇದು, ದೇವಸ್ಥಾನ ಗರ್ಭಗುಡಿ ಹತ್ತಿರ ಚೆನ್ನಾಗಿದೆ. ಇವತ್ತು ಕಾಲಭೈರವ ಜಯಂತಿ, ಕಾಲಭೈರೇಶ್ವರ ಸ್ವಾಮಿ ಇವತ್ತು ಜನಿಸಿದಂಥ ದಿನ. ಗಣಪತಿ ಸ್ವಾಮಿ ಚೆನ್ನಾಗಿದೆ. ಒಂದು ಫೋಟೋ ತೆಗಿ ಮಚ್ಚಿ. ಸುಮ್ಮನೆ ಕೂತೋಳ, ದರ್ಶನ ಮುಗಿಸಿ ನೆಕ್ಸ್ಟ್ ಮತ್ತೆ ನಾವು ಆದಿಚುಂಚನಗಿರಿಗೆ ಬಂದರೆ ಅದು ನಮ್ಮ ಪೃಥ್ವಿಯವರ ಮದುವೆಗೆ. ಪೃಥ್ವಿ ಎಲ್ಲೋಯ್ತಾ ಇದೆಯಾ ಈ ವೈಕ್ಲುಗಳು. ವೀಕ್ಷಕರೇ ಬನ್ನಿ, ಕಾಲಭೈರವ ಸ್ವಾಮಿಯ ದರ್ಶನವನ್ನು ಮಾಡಿ. ವೀಕ್ಷಕರೇ ಹಿಂಗೆ ಇದು ಮೆಟ್ಲು ಹತ್ಕೊಂಡು ಹೋದ್ರೆ ಸೀದಾ ದೇವಸ್ಥಾನಕ್ಕೆ ಹೋಗುತ್ತೆ. ಕಾಲಭೈರೇಶ್ವರನೇ ಕ್ಷೇತ್ರಪಾಲಕ. ಅವ್ರಿಗೆ ಯಾರೋ ಇಲ್ಲಿಬ್ರು ಕ್ಷೇತ್ರಪಾಲಕರಿದ್ದಾರೆ. ಯಾರದು? ಹಾಂ, ಇಬ್ರು ರಾಕ್ಷಸರು. ಒಬ್ಬ ಭೈರವನ ಮೇಲೆ ಜಗಳಕ್ಕೆ ಬೀಳ್ತಾರೆ. ಅದ್ರಲ್ಲಿ ಒಬ್ಬನ ಸಾಯಿಸ್ತಾನೆ ಭೈರವ. ಆಗ ಅವನ ತಮ್ಮ ಇರ್ತಾನಲ್ಲ, ಆಗ ಅವ್ರ ದುರಂಕಾರ ಎಲ್ಲ ಹೇಳಿದು ನಾನು ನಿನಗೆ ವಾಹನವಾಗಿರ್ತೀನಿ ಅಂತ. ಅದಕ್ಕೆ ಅದರ ಒಬ್ಬ ಜನ್ಮ ತಾಡ್ತಾನಲ್ಲ, ಅದೇ ನಾಯಿ, ಅದೇ ಭೈರವನ ವಾಹನ. ಈಗ ಏನ್ ಹೆಸರು? ಚುಂಚಾ ಕುಂಚ. ಚುಂಚಾ ಕುಂಚ ಅಂತ. ಪ್ರೆಸೆಂಟ್ ಸ್ವಾಮೀಜಿಗಳ ಹತ್ರ ಎರಡು ನಾಯಿ ಇಲ್ವಾ? ಎರಡು ನಾಯಿಗೂ ಹೆಸರಿಟ್ಟಿರೋದು ಇವ್ರದೇ, ಚುಂಚ ಒಬ್ಬ, ಕುಂಚ ಒಬ್ಬ. ವೀಕ್ಷಕರೇ, ಒಬ್ರು ಚುಂಚ ಅಂತ, ಒಬ್ರು ಕುಂಚ ಅಂತ ರಾಕ್ಷಸರು. ಅವರ ವಧನ ಮಾಡಿ ಈಗ ಅವರು ಆಲ್ರೆಡಿ ಅವರ ವಾಹನ ಆಗಿದ್ದಾರೆ. ಇವರೇ ಅದೇ ನಾಯಿ ಸ್ವರೂಪ ಅಂದ್ರೆ ನಾರಾಯಣ. ಆಗ ಈ ಒಬ್ಬ ಅದರಲ್ಲಿ ನಾಯಿ ಸ್ವರೂಪ ತಗೊಂಡು ನಾನು ಹಿಂಗೆ ವಾಹನವಾಗಿರ್ತೀನಿ ಅಂತ ಹೇಳಿ ಭೈರವನ ಜೊತೆನೇ ಇರೋದು. ಇದು ಇಲ್ಲಿನ ಒಂದು ಈ ಸ್ಟ್ಯಾಚುಗಳ ಇತಿಹಾಸ. ಕ್ಷೇತ್ರಪಾಲಕರಿಗೆ ಕ್ಷೇತ್ರಪಾಲಕ. ಇಲ್ಲಿ ಯಾವುದು ಇಲ್ಲೊಂದು ಕೊಳ ಇದೆಯಲ್ಲ, ಇದೇನಾ? ಅಲ್ಲ, ಅದು ಇದನ. ಆಗ ತಿಮ್ಮಪ್ಪ ಸ್ವಾಮಿ ಇದು ತಿರುಪತಿ ತಿಮ್ಮಪ್ಪ ಅವರು ಇಲ್ಲಿಗೆ ಒಂದ್ಸತಿ ಇದಾಗಿ ಬಂದಿರ್ತಾರೆ, ಅಂದ್ರೆ ಪಾದಯಾತ್ರೆ ಸಮಥಿಂಗ್ ಆ ಥರ. ಆಗ ಇಲ್ಲಿಗೆ ಬರ್ತಾರೆ ತಿಮ್ಮಪ್ಪ ಸ್ವಾಮಿ. ಮಲಿಪದರ್ ಬಂದು ಇಲ್ಲಿ ರೆಸ್ಟಿಗೆ, ಇಲ್ಲಿ ಇದಕ್ಕೆಲ್ಲ ಎದ್ದು ಭೈರವ ಇರ್ತಂತಾನೆ. ಭೈರವಂಗೆ ಬಂದ್ಬಿಟ್ಟು ಕೇಳ್ಕೊಳ್ಳೋದು ಫಸ್ಟು, ನಾನಿಲ್ಲಿ ಇರ್ತೀನಿ ಇವತ್ತು ಒಂದಿನ, ಇವತ್ತು ನೈಟ್ ಇದು ಇರ್ತೀನಿ, ನಮಗೆ ಜಾಗ ಕೊಡು ಅಂತ. ಭೈರವ ಇದ್ದಾನು ಓಕೆ ಕೊಡ್ತಾನೆ. ಕೊಟ್ಟಾದ್ಮೇಲೆ ಏನಾಗುತ್ತೆ, ತಿಮ್ಮಪ್ಪಂಗೆ ನಿದ್ದೆ ಅನ್ನೋದೇ ಬರಲ್ಲ. ಆಗ ಭೈರವನ ಎಬ್ರಿಸಿ ಬಾ ಒಂದು ಆಟ ಆಡೋಣ ಅಂತ ಹೇಳಿ ಪಗಡೆ ಆಟ ಸ್ಟಾರ್ಟ್ ಮಾಡ್ತಾರೆ. ಪಗಡೆ ಆಟ ಆಡ್ಬೇಕಾದ್ರೆ ತಿಮ್ಮಪ್ಪ ಸ್ವಾಮಿ ಅಂತ ಶಾಂಗಲನಪ್ಪ ಕಣ್ಣಲ್ಲೇ ಪಗಡೆನ ಉಲ್ಟಾ ಮಾಡ್ಬಿಡ್ತಾನೆ. ಯಾವಾಗ್ಲೂ ಅವನೇ ಗೆದ್ಬಿಡಿ, ಎಲ್ಲ ಅಡವಾಗಿ ಇಟ್ಬಿಡ್ತಾನೆ ಭೈರವ. ಬೆಟ್ಟ ಸಮೇತನೂ ಇಟ್ಬಿಡ್ತಾನೆ, ಅದನ್ನೂ ಸೋತ್ಬಿಡ್ತಾನೆ. ಲಾಸ್ಟಿಗೆ ತಿಮ್ಮಪ್ಪ ಸ್ವಾಮಿ ಆಟ ಮುಗಿದು ಭೈರವ ಅಂತ ಇಡಕ್ಕೆ ಏನು ಇರಲ್ವಲ್ಲ, ಅಕ್ಷಯ ಪಾತ್ರೆ ಸಮೇತ ಇಟ್ಬಿಡ್ತಾನೆ ಅವನು. ಅವ್ನ ಭಿಕ್ಷಕಲ್ಲಿ ಅಕ್ಷಯ ಪಾತ್ರೆ ಇರುತ್ತಲ್ಲ, ಅದನ್ನ ಸಮೇತ ಇಟ್ಬಿಟ್ಟು ಸೋತ್ಬಿಡ್ತಾನೆ. ಸಾಕು, ಎಲ್ಲ ಇಡಕ್ಕೆ ಏನು ಇರೋಲ್ಲ. ಭೈರವ ಬಿಟ್ಟು ಹೋಗು ಇದು ಕ್ಷೇತ್ರನ ಅಂತ ಹೇಳ್ತಾನೆ ತಿಮ್ಮಪ್ಪ. ಬಿಟ್ಟು ಹೋಯ್ತಾನೆ. ತಿಮ್ಮಪ್ಪ ಸ್ವಾಮಿ ಸುಮ್ಮನೆ ಮಲಿಕೊಂಡ್ಬಿಡ್ತಾನೆ. ಇನ್ನೇನು ಕೆಲಸ ಏನು ಇರಲ್ವಲ್ಲ ಕೆಲಸ. ಭೈರವಂಗೆ ಹೋಯ್ತಾ ಅವ್ನಿಗೊಂಥರ ಆಗೋಗ್ಬಿಡ್ತದೆ. ಹಿಂಗೆ ಮೋಸ ಮಾಡಿ ನನ್ನ ಗೆದ್ಬಿಟ್ನಲ್ಲ ತಿಮ್ಮಪ್ಪ, ಏನು ಮಾಡ್ಬಿಡ್ತಾನೆ, ಫೈನಲಿ ಮಲಿಕೊಂಡ್ಬಿಡ್ತಾನಲ್ಲ ತಿಮ್ಮಪ್ಪ. ಲಾಸ್ಟಿಗೆ ಬರ್ತಾನೆ, ಬಂದು ಆ ಚಿನ್ನು ಎಲ್ಲ ಹುಡುಕ್ತಾನೆ, ಏನೂ ಸಿಗಲ್ಲ ಅವನಿಗೆ. ಒಂದೇ ಒಂದು ಚಿನ್ನದ್ದು ತೇರ್ ಸಿಗುತ್ತೆ. ಆ ತೇರ್ನ ತಿಮ್ಮಪ್ಪನ ಚಿನ್ನದ ತೇರ್ ಸಿಗುತ್ತಲ್ಲ, ತಗೊಂಡ್ಬಂದ್ಬಿಟ್ಟು ಆ ಕೊಳದಲ್ಲಿ ಬಚ್ಚಿಕ್ಬಿಡ್ತಾನೆ. ಬಚ್ಚಿಕ್ದಾಗ ಅದಕ್ಕೆ ಕಳ್ಳ ಭೈರವ ಅಂತ ನೇಮ್ ಬರೋದೆ ಆ ರೀತಿಗೆ. ತಿಮ್ಮಪ್ಪನ ಚಿನ್ನದ ತೇರ್ನ ಕದೀತಾನಲ್ಲ, ಆ ರೀತಿಗೆ ಅದು ಕಳ್ಳ ಭೈರವ ಅಂತ ಬರುತ್ತೆ. ಅದು ರಿಯಾಲಿಟಿ ಹೇಳಿದ್ರೆ ತಿಮ್ಮಪ್ಪ ಫಸ್ಟ್ ಮೋಸ ಮಾಡಿರ್ತಾನೆ. ನಮ್ಮೂರಲ್ಲಿ ಇದೇ ಜಗಳ ಯಾವಾಗಲೂ. ತಿಮ್ಮಪ್ಪ ಇದು ಒಕ್ಕಲಿಗರು ಜಾಸ್ತಿ ಅವರೇ, ನಾವು ಭೈರವನ ಒಕ್ಕಲಿಗರು. ನಮ್ಮಿಬ್ರಿಗೂ ಜಗಳ ಅದೇ. ಅವರು ನಮ್ಮನ್ನ ಕಳ್ಳ ಭೈರವ ಅಂತಾರೆ, ನಾವು ಮೋಸ್ಕರ ತಿಮ್ಮಪ್ಪ ಅಂತ. ಈ ಥರ ಇದೆ ಸುದ್ದಿ ಇಲ್ಲಿದು. ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಆದಿಚುಂಚನಗಿರಿ ಬಂದು ನಮ್ಮ ಒಂದು ದಿನದ ಪ್ರವಾಸೋದ್ಯಮ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸಿದ್ದೀವಿ. ವೈಭವರು ಫುಲ್ಲು ರೈಡಿಂಗಲ್ಲಿದ್ದಾರೆ. ಇಷ್ಟು ಹೇಳ್ತಾ ನಮ್ಮ ಎರಡು ಮಾತು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಓಕೆ ಫ್ರೆಂಡ್ಸ್, ಬಾಯ್. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.